ನಮಸ್ಕಾರ ವೀಕ್ಷಕರೇ, ನವಗ್ರಹ ಪರಿಹಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. 456 ಏಕೆ ವಿಶೇಷ, ಈ ವಿಷಯವನ್ನ ತಿಳಿಯೋಣ. ಸಂಖ್ಯಾಶಾಸ್ತ್ರದ ಪ್ರಕಾರ ಧನಯೋಗದ ಸಂಯೋಜನೆಯೇ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ, ವಾಹನದ ಸಂಖ್ಯೆಯಲ್ಲಿ, ಬ್ಯಾಂಕ್ ಖಾತೆ ಸಂಖ್ಯೆಯಲ್ಲಿ 456 ಸಂಖ್ಯೆ ಏನ್ ಹೇಳುತ್ತದೆ ಸಂಖ್ಯಾಶಾಸ್ತ್ರದಲ್ಲಿ? 456 ಸಂಖ್ಯೆಯ ರಹಸ್ಯವೇನು? ನಿಮ್ಮ ಮೊಬೈಲ್ ಸಂಖ್ಯೆ, ವಾಹನ ಸಂಖ್ಯೆ, ಬ್ಯಾಂಕ್ ಅಕೌಂಟ್ ಸಂಖ್ಯೆಯಲ್ಲಿ ಈ 456 ಸಂಯೋಜನೆ ಇದ್ದರೆ ಕೆಲವು ಸಂಖ್ಯಾಶಾಸ್ತ್ರಗಳ ಪ್ರಕಾರ ಈ ಸಂಖ್ಯೆಯನ್ನು ಕುಬೇರ, ಮಹಾವಿಷ್ಣು, ಮಹಾಲಕ್ಷ್ಮಿ ತತ್ವಗಳೊಂದಿಗೆ ಸಂಬಂಧಿಸಿ ವಿವರಿಸಲಾಗಿದೆ. ಆದರೆ ಇದರ ಅರ್ಥವೇನು? ಎಲ್ಲರಿಗೂ ಒಂದೇ ಫಲ ಕೊಡುತ್ತದೆ? ಇಂದು ಅದನ್ನು ಸರಳವಾಗಿ ನೋಡೋಣ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹೌದು ವೀಕ್ಷಕರೇ, 456 ಸಂಖ್ಯಾಶಾಸ್ತ್ರದ ಪರಂಪರೆಗಳಲ್ಲಿ ಯಾವ ರೀತಿ ಉಲ್ಲೇಖವಾಗಿದೆ ನೋಡಿ. 456 4 ಅಂತಂದ್ರೆ ರಾಹುವಿನ ತತ್ವಗಳೊಂದಿಗೆ ವಿವರಣೆ ಕೊಟ್ಟಿದ್ದಾರೆ. ಕೆಲವು ಸಂಖ್ಯಾಶಾಸ್ತ್ರದ ಸಂಪ್ರದಾಯಗಳಲ್ಲಿ ಕುಬೇರನಿಗೆ ಹೋಲಿಸಿದ್ದಾರೆ. ಕುಬೇರನಿಗೆ ಸಾಂಕೇತಿಕವಾಗಿ ಜೋಡಿಸಲಾಗಿದೆ. ಹಾಗಾದ್ರೆ 5 ಅಂತಕ್ಕಂಥದ್ದೇನು? 5 ಅಂದ್ರೆ ಬುಧ, ಬುದ್ಧಿವಂತಿಕೆ, ವ್ಯವಹಾರ, ಸಂವಹನದ ಸಂಕೇತ. ಬುಧ ಅಂದ್ರೆ ವಿಷ್ಣುವಿನ ಸಂಕೇತ, ಹಾಗಾಗಿ ಮಹಾವಿಷ್ಣುವಿಗೆ ಜೋಡಿಸಲಾಗಿದೆ. ಅದೇ ರೀತಿಯಾಗಿ 6 ಅಂತಂದ್ರೆ 6 ಅಂದರೆ ಶುಕ್ರ, ಸೌಂದರ್ಯ, ಸೌಕರ್ಯ, ಐಶ್ವರ್ಯ, ಲಕ್ಷ್ಮೀ ತತ್ವಗಳೊಂದಿಗೆ ಸಂಖ್ಯಾಶಾಸ್ತ್ರದಲ್ಲಿ ವಿವರಿಸಲಾಗಿದೆ. 456 ಎಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕುಬೇರ, ಮಹಾವಿಷ್ಣು, ಮಹಾಲಕ್ಷ್ಮಿ. ಈ ಕಾರಣದಿಂದ ಸಂಖ್ಯಾಶಾಸ್ತ್ರದಲ್ಲಿ 456 ಸಂಯೋಜನೆಯ ಸಂಖ್ಯೆ ಸಮೃದ್ಧಿಯ ಸಂಕೇತ ಎಂದು ಪರಿಗಣಿಸಲಾಗಿದೆ. ಹಾಗಾದರೆ ನಿಮ್ಮ ಮೊಬೈಲ್ ಸಂಖ್ಯೆ, ವಾಹನ ಸಂಖ್ಯೆ, ಬ್ಯಾಂಕ್ ಅಕೌಂಟ್ ಖಾತೆ ಸಂಖ್ಯೆಗಳಲ್ಲಿ ಈ 3 ಜೋಡಿ ನಂಬರು 456 ಸಂಯೋಜನೆ ಸಂಖ್ಯೆ ಏನಾದರೂ ಇದ್ದರೆ ನಿಮಗೆ ಕುಬೇರ, ಮಹಾವಿಷ್ಣು, ಮಹಾಲಕ್ಷ್ಮಿಯ ಅನುಗ್ರಹದಿಂದ, ಅವರ ಆಶೀರ್ವಾದದಿಂದ ನಿಮಗೆ ಧನಯೋಗ ಆಗುವಂತಹ ಸಾಧ್ಯತೆಗಳಿವೆ. ಸಾಧ್ಯವಾದರೆ ಈ ನಂಬರ್ಗಳನ್ನು ಹೆಚ್ಚಾಗಿ ಬಳಸೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮೊಬೈಲ್ ಸಂಖ್ಯೆ, ವಾಹನ ಸಂಖ್ಯೆ, ಅಕೌಂಟ್ ಸಂಖ್ಯೆಗಳೆಲ್ಲಾದ್ರೂ 456 ಇದ್ದಿದ್ದೆ ಆದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ವೀಕ್ಷಕರೇ, ಈ ಒಂದು ಸೀಕ್ರೆಟ್ ಸಂಖ್ಯೆಯ ನೀವು ದಿನನಿತ್ಯ ಬಳಸುವ ಮೊಬೈಲ್ ಸಂಖ್ಯೆ, ವಾಹನ ಸಂಖ್ಯೆ, ಅಕೌಂಟ್ ಸಂಖ್ಯೆಗಳಲ್ಲೇನಾದ್ರೂ ಈ ಒಂದು 456 ಸಂಖ್ಯೆ ಸಂಯೋಜನೆ ಇದ್ದರೆ ನಿಮಗೆ ಅರಿವಾಗುತ್ತದೆ ಧನ ಪ್ರಾಪ್ತಿ ಆಗುವಂತ ಯೋಗ ಇದೆಯೇ. ಧನಾಕರ್ಷಣ, ಧನಾಗಮನ ಯೋಗದಿಂದ ನೀವು ಕುಬೇರ, ಮಹಾವಿಷ್ಣು, ಮಹಾಲಕ್ಷ್ಮಿ ಅನುಗ್ರಹ ಪಡಿತಾ ಇದ್ದೀರಂತ ನಿಮ್ಮ ಅನುಭವಕ್ಕೆ ಬರಲಿ. ನಿಮ್ಮ ಅನುಭವಕ್ಕೆ ಬಂದಿರುತ್ತಂತ ಒಮ್ಮೆ ನೀವೇ ಪರಿಶೀಲನೆ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಈ ಒಂದು ಸಮೃದ್ಧಿಯ ಸಂಕೇತವನ್ನ ನಿಮ್ಮ ದಿನನಿತ್ಯ ಜೀವನದಲ್ಲಿ ಬಳಸಿ ನೀವು ಸಹ ಆ ಕುಬೇರ, ಮಹಾವಿಷ್ಣು, ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತೆ. ವೀಕ್ಷಕರೇ, ಇದರೊಂದಿಗೆ ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಸಂಖ್ಯೆಯನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ಧನಯೋಗ ಎಂದು ನಿರ್ಧರಿಸಲಾಗುವುದಿಲ್ಲ. ಒಬ್ಬ ವ್ಯಕ್ತಿಯ ಜನ್ಮ ದಿನಾಂಕ, ಜನ್ಮ ಸಮಯ, ಅವರ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನು ಆಧರಿಸಿ ಅವರ ಅದೃಷ್ಟ ಸಂಖ್ಯೆ, ಭಾಗ್ಯ ಸಂಖ್ಯೆ, ಅವರ ವಿಶೇಷವಾಗಿ ಅವರ ವೈಯಕ್ತಿಕ ಜಾತಕಗಳನ್ನ ವಿಶ್ಲೇಷಣೆ ಮಾಡಿ ಧನಯೋಗದ ಫಲಾಫಲಗಳನ್ನ ತಿಳಿಸಬಹುದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಶಾಸ್ತ್ರದಲ್ಲಿರುವ ವಿಚಾರಗಳನ್ನು ಗೌರವದಿಂದ, ಪ್ರಾಮಾಣಿಕವಾಗಿ ಮತ್ತು ಅಧ್ಯಯನದ ಮನೋಭಾವದಿಂದ ನಿಮ್ಮ ಮುಂದೆ ಇಡುವುದು. ಮುಂದಿನ ಸಂಚಿಕೆಯಲ್ಲಿ ಸಂಖ್ಯಾಶಾಸ್ತ್ರದ ಮುಂದಿನ ಸೀಕ್ರೆಟ್ ನಂಬರ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.